KS ಈಶ್ವರಪ್ಪ ಪ್ರಿಯಾಂಕ್ ಖರ್ಗೆ ಒಬ್ಬ ಹುಚ್ಚ ಕಸ, ಅವನು ಯಾರ್ರೀ ಲೆಕ್ಕ ಕೇಳಕ್ಕೆ ಅಂತ ಏಕವಚನದಲ್ಲಿ ಮಾತಾಡಿದ್ದಾರೆ. ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ. ಅವರ ಬುದ್ಧಿ ಮತ್ತು ಬಾಯಿನ ಕಾರಣಕ್ಕೆ ಯಾವ ಪಕ್ಷದ ನಾಯಕರು ಅವರನ್ನು ಸೇರಿಸ್ಕೊಳ್ಳಲ್ಲ. ನೀವು ಖಂಡಿತ ಪ್ರಿಯಾಂಕ್ ಖರ್ಗೆ ಅವರನ್ನಾಗಲಿ ಮತ್ತೊಬ್ಬರನ್ನಾಗಲಿ ಪ್ರಶ್ನೆ ಮಾಡಬಾರ್ದು ಅಂತಿಲ್ಲ. ತಪ್ಪು ಯಾರೇ ಮಾಡಿದರೂ ಪ್ರಶ್ನೆ ಮಾಡಲೇಬೇಕು. ನೀವು ಮಾಡಬೇಕು, ಇನ್ನೊಬ್ಬರು ಮಾಡಬೇಕು, ಪ್ರಿಯಾಂಕ್ ಖರ್ಗೆ ಅವ್ರನ್ನೂ ಮಾಡಬೇಕು, ಮತ್ತೊಬ್ಬರನ್ನೂ ಮಾಡಬೇಕು. ಅದಕ್ಕೊಂದು ಭಾಷೆ ಅಂತ ಇರುತ್ತಲ್ವ ಸಾರ್ವಜನಿಕ ಜೀವನದಲ್ಲಿ. ನೋಡಿ, ಪ್ರಿಯಾಂಕ್ ಖರ್ಗೆ ಆ ಬೀಜವನ್ನು ಬಿತ್ತಿದ್ದಾರೆ, ಕೇಳಿದ್ದಾರೆ. ನೀವು ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಯಾಕೆ ನೋಂದಣಿ ಮಾಡಿಸಿಲ್ಲ, ನೋಂದಣಿ ಮಾಡಿಸಿ, ನಿಮ್ಮ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಆಡಿಟ್ ಆಗಲಿ, ಅದಕ್ಕೆ ಸಂಬಂಧಪಟ್ಟಂಥ ತೆರಿಗೆ ಕಟ್ಟಿ ಅಂತೆಲ್ಲ ಮಾತಾಡ್ತಿದ್ದಾರಲ್ಲ, ಇದು ಆರಂಭ. ನಾನು ನೋಂದಣಿ ಮಾಡಿಸಲ್ಲ ಅಂದರೆ RSS ಏನೋ ತಪ್ಪು ಮಾಡ್ತಿರ್ಬೇಕು ಅಂತ ಅನುಮಾನ ಬರುತ್ತೆ. ಅಂತಹ ಅನುಮಾನ ಬರಬಾರ್ದು ಅಂದರೆ ನೋಂದಣಿಯನ್ನು ಮಾಡಿಸ್ಬೇಕು. ಒಂದು ನೋಂದಣಿ ಮಾಡಿಸಿ, ಇನ್ನೊಂದು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಆಡಿಟ್ ಆಗಲಿ, ಮತ್ತೊಂದು ಅದಕ್ಕೆ ಸಂಬಂಧಪಟ್ಟಂತಹ ತೆರಿಗೆ ಪಾವತಿ ಆಗಲಿ. ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತಾಡಲಿಕ್ಕೆ ಅಥವಾ ಅವರ ಅಪ್ಪನ ಬಗ್ಗೆ ಮಾತಾಡಲಿಕ್ಕೆ ಅಥವಾ ರಾಹುಲ್ ಗಾಂಧಿಯ ಬಗ್ಗೆ ಮಾತಾಡಲಿಕ್ಕೆ ನೀವ್ಯಾರು ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ಪ್ರಿಯಾಂಕ್ ಖರ್ಗೆ ಯಾರು ಎನ್ನುವುದು ನಿಮಗೆಲ್ಲ ಗೊತ್ತು. ಅವರು ಈ ರಾಜ್ಯದ ಗೃಹ ಸಚಿವ. ಅವ್ರ ಬಗ್ಗೆ BJPಯ ಮಾಜಿ ಅಧ್ಯಕ್ಷ, ಮಾಜಿ ಉಪಮುಖ್ಯಮಂತ್ರಿ, ಮಾಜಿ ಸಚಿವ KS ಈಶ್ವರಪ್ಪ ಪ್ರಿಯಾಂಕ್ ಖರ್ಗೆ ಒಬ್ಬ ಹುಚ್ಚ ಕಸ, ಅವನು ಯಾರ್ರೀ ಲೆಕ್ಕ ಕೇಳಕ್ಕೆ ಅಂತ ಏಕವಚನದಲ್ಲಿ ಮಾತಾಡಿದ್ದಾರೆ. ನಿಮಗೆ ಇನ್ನೂ ಒಂದು ವಿಷಯ ಭಾಳ ಚೆನ್ನಾಗಿ ಗೊತ್ತು. ಈಶ್ವರಪ್ಪ ಅವರ ಬಾಯಿ, ಬುದ್ಧಿ, ಮನಸ್ಸು, ನಾಲಿಗೆ ಎಷ್ಟು ಕೆಟ್ಟು ಹೋಗಿದೆ ಅನ್ನುವಂಥದ್ದು. ಹಿಂದೆ ಕೂಡ ಈಶ್ವರಪ್ಪ ಸುದ್ದಿ ಆಗ್ತಿರುವಂಥದ್ದು ಇಂಥದೇ ಕಾರಣಕ್ಕೆ. ಒಂದ ಎರಡ ಎಷ್ಟೊಂದು ಸಲ ಅವರು ತಮ್ಮ ಈ ನಾಲಿಗೆಯ ಕಾರಣಕ್ಕೆ, ಅಂದರೆ ನಾಲಿಗೆ ಹರಿಬಿಟ್ಟು ಏನೇನೋ ಮಾತನಾಡಿ, ಹುಚ್ಚುಚ್ಚಾಗಿ ಮಾತನಾಡಿ, ಮತ್ತು ಒಂದು ರೀತಿಯಲ್ಲಿ ಬೇರೆಯವರನ್ನು ಅವಹೇಳನಕಾರಿಯಾಗಿ ಮಾತನಾಡಿ ಸುದ್ದಿ ಆಗಿದ್ದಾರೆ ಈಶ್ವರಪ್ಪ. ಈಗ ಮತ್ತೆ ಅಂಥದೇ ಕೆಲಸವನ್ನು ಮಾಡಿದ್ದಾರೆ. ಗೃಹ ಸಚಿವರೊಬ್ಬರನ್ನ ಇವನ್ಯಾರು ಲೆಕ್ಕ ಕೇಳಕ್ಕೆ ಅಂತ ಹೇಳಿದ್ದಾರೆ. ಏನಪ್ಪ ಹಿನ್ನೆಲೆ ಅಂತಂದರೆ, ಪ್ರಿಯಾಂಕ್ ಖರ್ಗೆ ಅವರು RSS ನೋಂದಣಿ ಮಾಡಿಸ್ಕೊಳ್ಳಿ, ಅದರ ಆರ್ಥಿಕ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ದರು. ಮತ್ತು ಸ್ವತಃ ಪ್ರಿಯಾಂಕ್ ಖರ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನಾನು ಯಾಕೆ ಈ ಸ್ಪಷ್ಟೀಕರಣವನ್ನು ಹೇಳ್ತಿದ್ದೀನಿ ಅಂತಂದರೆ, ಈಗ ಈಶ್ವರಪ್ಪ ಕೇಳ್ತಿದಾರಲ್ಲ ಇವನ್ಯಾರು ಅಂತ, ಸಿಂಗ್ಯುಲರ್ಲಿ ಅವ್ರು ಮಾತಾಡಿರೋದು, ಇವನ್ಯಾರು ಲೆಕ್ಕ ಕೇಳಕ್ಕೆ, ಇವನಪ್ಪನ ಮನೆಯ ಜೇಬಿನಿಂದ ದುಡ್ಡು ಕೊಟ್ಟಿದ್ದಾರಾ ಅಂತೆಲ್ಲ ಈಶ್ವರಪ್ಪ ಕೇಳ್ತಿದಾರಲ್ಲ, ಇದಕ್ಕೆ ಪ್ರಿಯಾಂಕ್ ಖರ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಪತ್ರ ಬರೆದಿರೋದು ನಾನಲ್ಲ, ಸರ್ಕಾರ ಅಂತ. ಅಂದರೆ ಪ್ರಿಯಾಂಕ್ ಖರ್ಗೆ ಸರ್ಕಾರದ ಭಾಗವಾಗಿ ಒಂದು ಸಂಘಟನೆಗೆ ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಂದಂತೂ ಭಾಳ ಸ್ಪಷ್ಟ, ಅದು ಯಾವುದೇ ಸಂಘಟನೆ ಆಗಿರಲಿ, RSS ಇರಲಿ, ಲೆಫ್ಟಿಗೆ ಸಂಬಂಧಪಟ್ಟದ್ದಿರಲಿ, ರೈಟಿಗೆ ಸಂಬಂಧಪಟ್ಟದ್ದಿರಲಿ, ಏನೇ ಚಟುವಟಿಕೆಯನ್ನು ಮಾಡಲಿ, ಅದು ಈ ದೇಶದ, ಈ ನೆಲದ ಕಾನೂನಿಗಿಂತ ಮೇಲಲ್ಲ. ಆ ಕಾನೂನಿಗೆ ಬೆಲೆ ತೆರಲೇಬೇಕು, ಕಾನೂನಿಗೆ ತಲೆ ಬಾಗಲೇಬೇಕು. ಹೌದಾ? ಹಂಗಿದ್ಮೇಲೆ RSS ಕೂಡ ಅತೀತ ಅಲ್ವಲ್ಲ, ಪ್ರಶ್ನಾತೀತ ಅಲ್ವಲ್ಲ. ಸೊ ಅದನ್ನು ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ. ಅದಕ್ಕೆ ರಿಯಾಕ್ಟ್ ಮಾಡ್ತಾ ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳಿಗೆ ಈಶ್ವರಪ್ಪ ಇವನ್ಯಾರು ಹುಚ್ಚ ಅಂತೆಲ್ಲ ಮಾತಾಡಿದ್ದಾರೆ. ಕಸಕ್ಕೂ ಕೂಡ ಹೋಲಿಸಿದ್ದಾರೆ. ಈಶ್ವರಪ್ಪ ಅವರೇ ಆ್ಯಕ್ಚುಲಿ BJPಯಲ್ಲಿ ನಿಜವಾಗಿಯೂ ಕಸ ಆಗಿರೋರು. ಕಸ ಅನ್ನೋ ಪದನ ಆ್ಯಕ್ಚುಲಿ ಒಂದು ವ್ಯಕ್ತಿಗೆ ಬಳಸಬಾರ್ದು, ಆದರೂ ಹೇಳ್ತಿದ್ದೀನಿ. ಏನಂದರೆ, ಒಂದು ರೀತಿಯಲ್ಲಿ ಮೂಲೆ ಗುಂಪಾಗಿರೋರು, ನಗಣ್ಯ ಆಗಿರೋವಂಥವ್ರು, ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋರು KS ಈಶ್ವರಪ್ಪ. BJPಯಿಂದ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ. ಅವರ ಬುದ್ಧಿ ಮತ್ತು ಬಾಯಿನ ಕಾರಣಕ್ಕೆ ಯಾವ ಪಕ್ಷದ ನಾಯಕರು ಅವರನ್ನು ಸೇರಿಸ್ಕೊಳ್ಳಲ್ಲ. ಏಕಾಂಗಿ, ಕೇಳೋರಿಲ್ಲ ಅಂಥ ಪರಿಸ್ಥಿತಿಯನ್ನು ಅನುಭವಿಸ್ತಿದ್ದಾರೆ ಈಶ್ವರಪ್ಪ. ಮತ್ತೆ ಅಟ್ ಎನಿ ಕಾಸ್ಟ್ BJP ಸೇರಬೇಕು ಅಂತ ಬಹಳ ಪ್ರಯತ್ನವನ್ನು ಪಡ್ತಿದ್ದಾರೆ. ಒಂದು ಅವರ ಅಸ್ತಿತ್ವದ ಕಾರಣಕ್ಕೆ, ಮತ್ತೊಂದು ಅವರ ಪುತ್ರ ಕಾಂತೇಶ್ಗೆ ಏನಾದರೂ ರಾಜಕೀಯವಾಗಿ
ನೆಲೆ ಮಾಡಿಕೊಡ್ಬೇಕು ಅನ್ನುವ ಕಾರಣಕ್ಕೆ. ಅದರಿಂದಾಗಿ ಬಿ ಜೆ ಪಿ ನಾಯಕರನ್ನು, ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರನ್ನು, ಅದಕ್ಕೂ ಮಿಗಿಲಾಗಿ RSS ನಾಯಕರನ್ನು ತುಷ್ಟೀಕರಿಸೋಕ್ಕೋಗಿ, ಅವರನ್ನು ಮೆಚ್ಚಿಸ್ಲಿಕ್ಕೆ ಹೋಗಿ ಹೀಗೆ ಒಬ್ಬ ಗೃಹ ಸಚಿವರನ್ನು ಕಸ, ಇವನ್ಯಾರು, ಹುಚ್ಚುಚ್ಚು ಹೇಳಿಕೆ ಕೊಡ್ತಾರೆ ಅಂತೆಲ್ಲ ಮಾತಾಡಿದ್ದಾರೆ. ನೋಡಿ, ನೀವು ಖಂಡಿತ ಪ್ರಿಯಾಂಕ್ ಖರ್ಗೆ ಅವರನ್ನಾಗಲಿ ಮತ್ತೊಬ್ಬರನ್ನಾಗಲಿ ಪ್ರಶ್ನೆ ಮಾಡಬಾರ್ದು ಅಂತಿಲ್ಲ. ತಪ್ಪು ಯಾರೇ ಮಾಡಿದರೂ ಪ್ರಶ್ನೆ ಮಾಡಲೇಬೇಕು. ನೀವು ಮಾಡಬೇಕು, ಇನ್ನೊಬ್ಬರು ಮಾಡಬೇಕು, ಪ್ರಿಯಾಂಕ್ ಖರ್ಗೆ ಅವ್ರನ್ನೂ ಮಾಡಬೇಕು, ಮತ್ತೊಬ್ಬರನ್ನೂ ಮಾಡಬೇಕು. ಆದರೆ ಅದಕ್ಕೊಂದು ಭಾಷೆ ಅಂತ ಇರುತ್ತಲ್ವ ಸಾರ್ವಜನಿಕ ಜೀವನದಲ್ಲಿ, ಆ ಭಾಷೆಯ ಬಳಕೆ ಬಗ್ಗೆ ಈಶ್ವರಪ್ಪ ಕಲಿಬೇಕಿತ್ತು. ಇಷ್ಟು ವಯಸ್ಸಾದ್ಮೇಲೆ ಇನ್ನು ಕಲಿತಾರೆ ಅಂತ ನಿರೀಕ್ಷೆ ಇರಲಿ. ಸೊ ಆ ಒಂದು ಭಾಷೆ. ಮತ್ತೊಂದು, ಸ್ವತಃ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಇದೊಂದು ರಿಜಿಸ್ಟ್ರೇಷನ್ ಮಾಡಿಸಿ ಅಂತ. ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಅಂತ ಅಂದುಬಿಟ್ರೆ ಈ ಎಲ್ಲ ವಿವಾದಕ್ಕೂ ತೆರೆ ಎಳೆದಂಗೆ ಆಗುತ್ತೆ. ನಾನು ಆಗಲೇ ಹೇಳಿದೆ, ಯಾವ ಸಂಸ್ಥೆಯು, ಯಾವ ವ್ಯಕ್ತಿಯು ಈ ದೇಶದ, ಈ ನೆಲದ ಕಾನೂನಿಗಿಂತ ದೊಡ್ಡವರಲ್ಲ. ಈ ನೆಲದ ಕಾನೂನೇ ದೊಡ್ಡದು, ಕಾನೂನಿಗಿಂತ ಅತೀತರು ಯಾರಿಲ್ಲ. ಸೊ ಹಂಗಾಗಿ RSS ಈಗ 100 ವರ್ಷ ಪೂರೈಸಿರ್ಬೋದು. ಈ 100 ವರ್ಷದಲ್ಲಿ ಯಾರೂ ಅವರನ್ನು ಪ್ರಶ್ನೆ ಮಾಡಿಲ್ಲದೆ ಇರ್ಬೋದು. ಈ 100 ವರ್ಷದಲ್ಲಿ ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡಿ ಕಾನೂನಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿಲ್ಲದೆ ಇರಬಹುದು. ನೋಡಿ, ಪ್ರಿಯಾಂಕ್ ಖರ್ಗೆ ಆ ಬೀಜವನ್ನು ಬಿತ್ತಿದ್ದಾರೆ, ಕೇಳಿದ್ದಾರೆ, ನೀವು ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಯಾಕೆ ನೋಂದಣಿ ಮಾಡಿಸಿಲ್ಲ, ನೋಂದಣಿ ಮಾಡಿಸಿ, ನಿಮ್ಮ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಆಡಿಟ್ ಆಗಲಿ, ಅದಕ್ಕೆ ಸಂಬಂಧಪಟ್ಟಂಥ ತೆರಿಗೆ ಕಟ್ಟಿ ಅಂತೆಲ್ಲ ಮಾತಾಡ್ತಿದ್ದಾರಲ್ಲ, ಇದು ಆರಂಭ. ಡೆಫಿನೆಟ್ಲಿ ಮುಂದಿನ ತಲೆಮಾರು ಇನ್ನಷ್ಟು ಸ್ಪಷ್ಟವಾಗಿ, ದಿಟ್ಟವಾಗಿ ಈ ಪ್ರಶ್ನೆಯನ್ನು ಕೇಳುತ್ತೆ. RSS ಇವತ್ತಲ್ಲ, ನಾಳೆಯಲ್ಲ, ಈಗ 100 ವರ್ಷ ಆಯಿತು, ಇನ್ನು ಮುಂದಿನ 100 ವರ್ಷಕ್ಕಾದರೂ ನೋಂದಣಿಯನ್ನು ಮಾಡಿಸಲೇಬೇಕಾಗತ್ತೆ. ತಲೆ ತಪ್ಪಿಸ್ಕೊಂಡು ಓಡಾಡೋರು ಯಾರು ಹೇಳಿ? ಏನೋ ತಪ್ಪು ಮಾಡಿರುವಂಥವ್ರು. ನಾನು ನೋಂದಣಿ ಮಾಡಿಸಲ್ಲ ಅಂದರೆ RSS ಏನೋ ತಪ್ಪು ಮಾಡ್ತಿರ್ಬೇಕು ಅಂತ ಅನುಮಾನ ಬರುತ್ತೆ. ಅಂತಹ ಅನುಮಾನ ಬರಬಾರ್ದು ಅಂದರೆ ನೋಂದಣಿಯನ್ನು ಮಾಡಿಸ್ಬೇಕು, ದೇಶದ ಕಾನೂನಿಗೆ ತಲೆ ಬಾಗಬೇಕು. ಅದನ್ನು ಈಶ್ವರಪ್ಪ ಅರ್ಥ ಮಾಡ್ಕೊಳ್ಬೇಕು. ಮತ್ತೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸ್ವತಃ ಈಶ್ವರಪ್ಪ ಹೇಳಿದ್ದಾರೆ, RSS ಸಾವಿರಾರು ಸಂಘಗಳನ್ನು ನಡೆಸ್ತಾ ಇದೆ, ಸಂಸ್ಥೆಗಳನ್ನು ನಡೆಸ್ತಿದೆ, NGOಗಳನ್ನು ನಡೆಸ್ತಿದೆ ಅಂತ. ನೀವು ನಡೆಸಿ, 1000 ಇಲ್ಲ ಲಕ್ಷ ನಡೆಸಿ, ನೋಂದಣಿ ಮಾಡಿಸಿ. ನೀವು ಕೋಟ್ಯಾಂತರ ರೂಪಾಯಿ ವಹಿವಾಟು ಮಾಡಿ ಅದರ ಆಡಿಟ್ ಆಗಲಿ, ಅದಕ್ಕೆ ಸಂಬಂಧಪಟ್ಟಂಥ ತೆರಿಗೆ ಕಟ್ಟಬೇಕಿದ್ರೆ ತೆರಿಗೆ ಕಟ್ಟಿ, ತೆರಿಗೆ ವಿನಾಯಿತಿ ಪಡ್ಕೊಳ್ಳುವಂಥ ಅವಕಾಶಗಳಿದ್ದರೆ ವಿನಾಯಿತಿಯನ್ನು ಪಡ್ಕೊಳ್ಳಿ. ಅಷ್ಟೇ ಕೇಳ್ತಿರೋದು. ಒಂದು ನೋಂದಣಿ ಮಾಡಿಸಿ, ಇನ್ನೊಂದು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಆಡಿಟ್ ಆಗಲಿ, ಮತ್ತೊಂದು ಅದಕ್ಕೆ ಸಂಬಂಧಪಟ್ಟಂತಹ ತೆರಿಗೆ ಪಾವತಿ ಆಗಲಿ. ಈ ಮುಖ್ಯವಾದಂಥ ವಿಷಯಗಳನ್ನು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋದು. ಅವನು ಯಾರು, ಅವನಪ್ಪ ಯಾರು, ರಾಹುಲ್ ಗಾಂಧಿ ಯಾರು, ಅವ್ರ ತಂದೆ ಯಾರು, ತಾಯಿ ಯಾರು, ಹಿಂಗೆಲ್ಲ ಪ್ರಶ್ನೆ ಮಾಡಿದ್ದಾರೆ ಈಶ್ವರಪ್ಪ. ಸರಿ, ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತಾಡಲಿಕ್ಕೆ, ಅಥವಾ ಅವ್ರ ಅಪ್ಪನ ಬಗ್ಗೆ ಮಾತಾಡಲಿಕ್ಕೆ, ಅಥವಾ ರಾಹುಲ್ ಗಾಂಧಿಯ ಬಗ್ಗೆ ಮಾತಾಡಲಿಕ್ಕೆ ನೀವ್ಯಾರು ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ? ಆ್ಯಕ್ಚುಲಿ ಪ್ರಶ್ನೆ ಕೇಳಬಾರ್ದು. ಡೆಫಿನೆಟ್ಲಿ ನಿಮಗೆ ಪ್ರಿಯಾಂಕ್ ಖರ್ಗೆ ಅವರನ್ನು, ರಾಹುಲ್ ಗಾಂಧಿ ಅವ್ರನ್ನ ಅಥವಾ ಮತ್ತೊಬ್ಬರನ್ನ ಪ್ರಶ್ನೆ ಮಾಡುವಂಥ ಸ್ವಾತಂತ್ರ್ಯ ಹಕ್ಕು ಒಬ್ಬ ರಾಜಕೀಯ ನಾಯಕ ಆಗಿ ಮತ್ತು ಈ ದೇಶದ ಪ್ರಜೆಯಾಗಿ ನಿಮಗಿದೆ. ಮಾಡಿ, ತಪ್ಪು ಮಾಡಿದರೆ. ಆದರೆ ತೇಜೋವಧೆ ಮಾಡಬೇಡಿ, ದುರುದ್ದೇಶಪೂರಿತವಾಗಿ ತೇಜೋವಧೆ ಮಾಡಬೇಡಿ. ನಿಮ್ಮ ವೈಯಕ್ತಿಕ ಅಜೆಂಡಾಗಳನ್ನು ಈಡೇರಿಸ್ಕೊಳ್ಳಿಕ್ಕೆ, ಅಂದರೆ ಮತ್ತೆ BJPಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರನ್ನೋ ಬಲಿಪಶು ಮಾಡಬೇಡಿ ಅಥವಾ ತೇಜೋವಧೆ ಮಾಡಬೇಡಿ. ಈಶ್ವರಪ್ಪ ಮೋಹನ್ ಭಾಗವತ್ಗೆ ಭದ್ರತೆ ಕೊಟ್ಟಿದ್ದಕ್ಕೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ದೇಶದ ಜನರ ತೆರಿಗೆ ಹಣ ಅದು ಮೋಹನ್ ಭಾಗವತ್ಗೆ ಭದ್ರತೆ ಕೊಡ್ತಿರೋದು, ಕೋಟ್ಯಾಂತರ ರೂಪಾಯಿ. ಅದಕ್ಕೆ ಈ ಜನ ಪ್ರಶ್ನೆ ಕೇಳಬಾರ್ದಾ? ಮೋಹನ್ ಭಾಗವತ್ ಈ ದೇಶದ ಸಂವಿಧಾನಕ್ಕಿಂತನೂ ಮಿಗಿಲಾದಂತಹ ವ್ಯಕ್ತಿನ? ಮೋಹನ್ ಭಾಗವತ್ ಈ ದೇಶದ ಕಾನೂನುಗಳಿಗಿಂತನೂ ಮಿಗಿಲಾದಂತಹ ವ್ಯಕ್ತಿನ? ಮೋಹನ್ ಭಾಗವತ್ ಕೂಡ ನಮ್ಮಂತೆ ಒಬ್ಬ ವ್ಯಕ್ತಿ. ಅವರು ಕೂಡ ಸರ್ಕಾರದಿಂದ ಏನಾದರೂ ಸವಲತ್ತುಗಳನ್ನು ಪಡ್ಕೊಂಡ್ರೆ ಅದಕ್ಕೆ ಉತ್ತರದಾಯಿಯಾಗಿರಬೇಕು. ಮತ್ತು ಸರ್ಕಾರ ಕೂಡ ಉತ್ತರದಾಯಿಯಾಗಿರಬೇಕು, ಅವ್ರಿಗೆ ಯಾಕೆ ಭದ್ರತೆಯನ್ನು ಕೊಡ್ತಿದ್ದೀವಿ ಅಂತ.
ಅವ್ರು ಇಂಥದ್ದೊಂದು ಸಂಸ್ಥೆಯನ್ನು ನಡೆಸ್ತಿದ್ದಾರೆ ಅಂದರೆ ಓಕೆ, ಆ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡಿಸಿ. ಒನ್ಸ್ ಅಗೈನ್ ಮೂಲವಾದಂಥ ಪ್ರಶ್ನೆ. ಅದು ಮಾಡಿಸಿದ್ದಿದ್ರೆ ಆಗ ಅವ್ರಿಗೆ ಯಾಕೆ ಕೊಟ್ರಿ, ಅಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡ್ತಿದ್ರಿ ಎನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಿರ್ಲಿಲ್ಲ. ಈಶ್ವರಪ್ಪನ ರೀತಿಯ ನಾಯಕರು, BJPಯ ಮುಖಂಡರುಗಳು ಅಥವಾ ಫ್ರೆಂಚ್ ಎಲಿಮೆಂಟ್ಗಳು ಏನೇ ಮಾತಾಡಿದ್ರು ಅಂತಿಮವಾಗಿ ಅವರೇ ಬೆತ್ತಲಾಗ್ತಾ ಹೋಗ್ತಾರೆ, ಸಾರ್ವಜನಿಕವಾಗಿ ಅಪಹಾಸ್ಯಕ್ಕೆ ಗುರಿ ಆಗ್ತಾರೆ, ನಗೆ ಪಾಟಲಿಗೀಡಾಗ್ತಾರೆ. ಮತ್ತು ಪ್ರಿಯಾಂಕ್ ಖರ್ಗೆ ಅವರಂತೆ ಪ್ರಶ್ನಿಸಲಿಕ್ಕೆ ಇನ್ನೊಂದಷ್ಟು ಜನಕ್ಕೆ ಪ್ರಚೋದನೆ ಸಿಕ್ಕಂತಾಗತ್ತೆ. ಫೈನಲಿ ಆಗೋದು ಅದೇ. ಈಶ್ವರಪ್ಪ ಹೇಳಿಕೆ ಅಂದರೆ ಅವರು ಆಡಿರುವಂಥ ಮಾತುಗಳು, ಒಬ್ಬ ಸಚಿವರ ಬಗ್ಗೆ ಕಸ, ಅವನ್ಯಾರು ಹುಚ್ಚ ಅಂತೆಲ್ಲ ಹೇಳಿದ್ರಲ್ಲ, ಇದ್ರ ಬಗ್ಗೆ, RSS ಬಗ್ಗೆ ಪ್ರಶ್ನೆ ಮಾಡ್ತಿರೋದ್ರ ಬಗ್ಗೆ, ಅದರಲ್ಲೂ ರಿಜಿಸ್ಟ್ರೇಷನ್ ಆಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ, ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.